ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಒಂದು ಸರಳವಾಗಿರುವಂತ ವಿಶೇಷ ಪರಿಹಾರ ಹೇಳಿಕ್ ಬಂದಿದ್ದೀನಿ. ಏನು ಅಂತಂದ್ರೆ, ಪ್ರತಿ ಅನ್ಕೊಂಡಿರ್ತೀವಿ ಮನೆ ಕಟ್ಟಬೇಕು ಅನ್ಕೊಂಡಿರ್ತೀವಿ, ಮನೆ ಕಟ್ಟಕ್ ಆಗ್ತಿರಲ್ಲ. ಕಟ್ಟಡ ಅರ್ಧಕ್ ನಿಂತು ಹೋಗ್ಬಿಟ್ಟಿರುತ್ತೆ. ಏನ್ ಮಾಡ್ಬೇಕು, ಎಲ್ಲಿ ಹೋದ್ರೂ ಸರಿ ಆಗ್ತಾ ಇಲ್ಲ. ಅರ್ಧ ಆಗಿರೋ ಆ ಕಟ್ಟಡಕ್ಕೆ ನೀರು, ನಾವು ಕ್ಯೂರಿಂಗಿಗೆ ಅಂತ ನೀರು ಹೊಡಿತಿರ್ತೀವಲ್ಲ, ಅವಾಗ ಒಂದು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು ಅಂತಂದ್ರೆ, ಈ ಗಾಯತ್ರಿ ಮಂತ್ರ ಹೇಳ್ತಾ ಆ ಮನೆ ಸುತ್ತಲೂ ನಾವೇನ್ ಮಾಡ್ಬೇಕು, ಮನೆಗೆ ಕ್ಯೂರಿಂಗ್ ಮಾಡುವಾಗ, ನೀರು ಹೊಡೆಯುವಾಗ ಈ ಗಾಯತ್ರಿ ಮಂತ್ರ ಹೇಳ್ಬೇಕು. ಇದು ನನ್ನ ಅನುಭವ. ತುಂಬಾ ಅದ್ಭುತವಾದ ಪವಾಡ ಮಾಡುತ್ತಿದ್ದು, ಚಮತ್ಕಾರ ಮಾಡುತ್ತೆ. ನೀವು ಮಾಡ್ಕೊಳ್ಳಿ. ಮತ್ತೆ ಸೇಲ್ ಆಗ್ತಿರಲ್ಲ, ಕೆಲವರು ಸೈಟ್ ಸೇಲ್ ಮಾಡ್ಬೇಕಂತಿರ್ತಾರೆ, ಜಾಗ ಸೇಲ್ ಮಾಡ್ಬೇಕಂತಿರ್ತಾರೆ, ಆಗ್ತಿರಲ್ಲ. ಅಂಥವ್ರು ಏನ್ ಮಾಡ್ಬೇಕು, ಆ ಜಾಗ ಸುತ್ತಲೂ ಹೋಗಿ ಗಾಯತ್ರಿ ಮಂತ್ರ ಹೇಳ್ತಾ ನೀರನ್ನ ಸಿಂಪಡಣೆ ಮಾಡಿದ್ರೆ ಅದ್ಭುತವಾಗಿರುವಂತ ರಿಸಲ್ಟ್ ಸಿಗುತ್ತೆ. ಆ ಎಲ್ಲ ಏನಾಗುತ್ತೆ ಅಂತಂದ್ರೆ, ಆ ಜಾಗ, ನೀವು ಅನ್ಕೊಂಡಿರೋ ಜಾಗ ಸೇಲ್ ಆಗ್ತಾ ಹೋಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರೂ ಮಾಡ್ಕೊಳ್ಳಿ. ಸರಳ ಪರಿಹಾರ. ಗಾಯತ್ರಿ ಮಂತ್ರದಲ್ಲಿ ಅಷ್ಟು ಪವರ್ ಇದೆ, ಶಕ್ತಿ ಇದೆ. ಅನ್ಕೊಂಡು ಸಂಕಲ್ಪ ಮಾಡಿಕೊಂಡು ನಿಲ್ಲದೇ ಇರೋ ಹಾಗೆ ಈ ಕಟ್ಟಡ ಪೂರ್ಣವಾಗ್ಲಿ ಅಂತ ಅನ್ಕೊಂಡು ಗಾಯತ್ರಿ ಮಂತ್ರ ಹೇಳಿದೆ, ಕಟ್ಟಡ ಪೂರ್ಣ ಆಗುತ್ತೆ. ಜೊತೆಗೆ ಈ ಪ್ಲಾಟ್ಗಳು ಸೇಲ್ ಆಗ್ಲಿ ಅಂತ ಅನ್ಕೊಂಡು ಗಾಯತ್ರಿ ಮಂತ್ರ ಹೇಳ್ತಾ ನೀರನ್ನ ಸಂಪ್ರೋಕ್ಷಣೆ ಮಾಡಿದ್ರೆ, ಅಲ್ಲಿ ನೀರನ್ನ ನಾವು ಸಿಂಪಡಣೆ ಮಾಡ್ತಾ ಬಂದ್ರೆ ಆ ಜಾಗ ಸೇಲ್ ಆಗ್ತಾ ಹೋಗುತ್ತೆ. ನೋಡಿ, ಮಾಡ್ಕೊಳ್ಳಿ. ಎಲ್ರೂ ಒಳ್ಳೇದಾಗ್ಲಿ. ಜೈ ಶ್ರೀ ಮಾತಾ.